ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಅನ್ನಕ್ಕೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ವಿಧಾನದಲ್ಲಿ ಮಾಡೋದಂತೂ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು 5-6 ಹಸಿಮೆಣ್ಸಿಕಾಯಿ, ಒಂದು 5-6 ಲವಂಗ, ಒಂದು 3 ಪೀಸಷ್ಟು ಚಕ್ಕೆ, ಒಂದು ಸ್ವಲ್ಪ ಕಸಕಸೆ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸುಲ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈ ಮಸಾಲೆ ಇವನ್ನೆಲ್ಲ ಹುರ್ಕೋಬೇಕು ನಾವು ಇದು ಸ್ವಲ್ಪ ಎಣ್ಣೆಯಲ್ಲಿ. ಇಲ್ಲಿ ಒಂದು ತೆಂಗಿನಕಾಯಲ್ಲಿ ಚಿಕ್ಕದ್ರಲ್ಲಿ ಅರ್ಧ ಭಾಗ ಅಷ್ಟು ನಾನು ಹಸಿ ತೆಂಗಿನಕಾಯಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಣಕೊಬ್ಬರಿ ಸಹ ಹಾಕೊಬೋದು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಸ್ವಲ್ಪ ಈರುಳ್ಳಿನ ರುಬ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನಾನು ನೀಟಾಗೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊದಲೇ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಚಕ್ಕೆ, ಕಸಕಸೆ, ಲವಂಗ ಅವನ್ನೆಲ್ಲ ಫಸ್ಟೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಈ ಥರ ಫ್ರೈ ಮಾಡ್ಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಈರುಳ್ಳಿ ಎಲ್ಲ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಲೈಕ್ ಮಾಡಿ. ಯಾರು ಲೈಕ್ ಮಾಡ್ತಿಲ್ಲ, ಸುಮ್ಮನೆ ವಿಡಿಯೋ ನೋಡಿ ಸುಮ್ಮನೆ ಆಗ್ತಾ ಇದ್ದೀರಾ. ಸ್ವಲ್ಪ ಇವಾಗ ಹಸಿ ತೆಂಗಿನಕಾಯಿ ತುರಿ ಇತ್ತಲ್ವ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ನೀವು ಹಸಿಕಾಯಿ ತೆಂಗಿನ ತುರಿ ಹಾಕ್ಕೊತಿದ್ದೀನಿ ನಾನು. ಸ್ವಲ್ಪ ಒಣ ತುರಿ ಹಾಕು ಅಂತ ಹೇಳಿದ್ನಲ್ಲ, ಸ್ವಲ್ಪ ಲಾಸ್ಟಿಗೆ ಹಾಕ್ಕೋಬೇಕಾಗುತ್ತೆ ನಾವು ಅದನ್ನು. ಹಸಿ ತೆಂಗಿನಕಾಯಿನ ಸ್ವಲ್ಪ ಬೇಗನೆ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಬಿಸಿಗೇ ಅದಾಗ್ಬಿಡುತ್ತೆ. ನಾವು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಗಲೇ ನಾನು. ಈ ಥರ ಎಲ್ಲ ಸ್ವಲ್ಪ ತಣ್ಣಗಾಗಲಿ, ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದೆಲ್ಲ. ಈ ಕಡೆ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. 1 kg ಒಳಗಡೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಾಂಬಾರು. 1-1.5 kg ಅಷ್ಟು ಇರಬೇಕು ಇದು ಮೊಟ್ಟೆ ಕೋಳಿ ಸಾಂಬಾರು. ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಹ ನೀರಿಲ್ದಂಗೆ. ಇಲ್ಲಿ ಈರುಳ್ಳಿ ಹೇಳಿದ್ನಲ್ಲಿ ರುಬ್ಕೊಳಕ್ಕೆ ಅಂತ ಒಂದು ಈರುಳ್ಳಿನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಜಿಡ್ಡಿನಂಶ ಇರುತ್ತಲ್ವ ಚಿಕನ್ನಲ್ಲಿ ಅಂತ. ಸ್ವಲ್ಪ ಎಣ್ಣೆ ಕಾದ ನಂತರ ಹಸಿ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಸಹ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನೀಟಾಗಿ ಅದೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇರಬೇಕು. ಈಗ ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು. ನಾವು ಯಾವುದೇ ಚಿಕನ್ನು ಮಟನ್ನು ಮಾಡುವಾಗ ಈ ಥರ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಂಡ್ರೆ ನೀಸು ಅನ್ನೋದು ಬರೋದಿಲ್ಲ ಸಾಂಬಾರು. ಕೆಲವು ನಾವು ಊಟ ಮಾಡಿದ್ರೂ ಕೈಯೆಲ್ಲ ಸ್ಮೆಲ್ ಬರ್ತಿರುತ್ತಲ್ಲ, ಈ ಥರ ಮಾಡೋದ್ರಿಂದ ಸಾಂಬಾರು ಆ ಥರ ಸ್ಮೆಲ್ ಬರೋದಿಲ್ಲ. ನೋಡಿ, ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಈ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಸ್ಮ್ಯಾಶ್ ಆಗುತ್ತಂತೆ. ನಾನು ಇದ್ರಲ್ಲಿ ಸಾಂಬಾರಲ್ಲಿ ಹಾಕ್ಕೊಳ್ತಾ ಇಲ್ಲ, ಹೇಗಿದ್ದರೂ ಫ್ರೈ ಮಾಡ್ತಾ ಇದ್ನಲ್ಲ ಅದರಲ್ಲಿ ಹಾಕ್ಕೊಳ್ತೀನಿ ನಾನು. ನೀವು ಮೊಟ್ಟೆನ ಸಾಂಬಾರೆಲ್ಲ ಲಾಸ್ಟಿನ ಕುಕ್ಕರ್ಲಿ ಕ್ಲೋಸ್ ಮಾಡ್ತಿದ್ವು ಅನ್ನೋವಾಗ ಹಾಕ್ಕೋಬೇಕು. ಈ ಟೈಮಲ್ಲಿ ಹಾಕ್ಕೊಂಡ್ರೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ. ಈಗ ಹುರಿದಿಟ್ಕೊಂಡಿರೋಂಥ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆದಷ್ಟು ಫೈನಾಗಿ ಪೇಸ್ಟ್ ಆಗಬೇಕು ಇದು. ಆ ಥರ ಇದ್ದರೆ ಮಾತ್ರ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತರತರಿಯಾಗಿದ್ದರೆ ಅಷ್ಟೊಂದು ಟೇಸ್ಟ್ ಬರಲ್ಲಲ್ಲ, ಅದಕ್ಕೆ ಫುಲ್ ಫೈನಾಗಿ ರುಬ್ಕೊಳ್ತಾ ಇದ್ದೀನಿ ನಾನು. ಈಗ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಫುಲ್ ಫೈನಾಗಿ ಪೇಸ್ಟ್ ಆಗಿದೆ ಅದು. ಈಗ ಅದಕ್ಕೇ ರುಬ್ಕೊಳ್ಳೋಕ್ಕಂತ ಹೇಳಿದ್ನಲ್ವ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಟೊಮೊಟೊ ಹಣ್ಣು ಹಾಕ್ಕೊಳ್ತು ಪೇಸ್ಟ್ ಮಾಡ್ಕೊತಿದ್ದೀನಿ. ಜಾಸ್ತಿ ನುಣ್ಣಗೆ ಬೇಡ, ಇದು ಸ್ವಲ್ಪ ತರತರಿಯಾಗಿರಲಿ. ಸಾಂಬಾರು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ತರತರಿಯಾಗಿದ್ದರೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈಗೆಲ್ಲ ಚಿಕನ್ನೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ನಾವು ಈ ಥರ ಎಲ್ಲ ಎಣ್ಣೆ ಬಿಡಬೇಕು. ನಾವು ಅರಿಶಿನ ಪುಡಿ ಉಪ್ಪು ಹಾಕಿರ್ತೀವಲ್ಲ, ಪೀಸ್ಗೂ ಸಹ ಟೇಸ್ಟ್ ಕೊಡುತ್ತೆ ಉಪ್ಪು ಎಲ್ಲ ಹೀರ್ಕೊಂಡು. ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡ್ರೆ ನಾವು ಹಾಕಿರೋ ಮಸಾಲೆ ಸಹ ಚೆನ್ನಾಗಿರುತ್ತೆ ಸಾಂಬಾರಿಗೆ ಟೇಸ್ಟ್ಗೆ. ಈಗ ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ವಲ್ಲ, ಫಸ್ಟ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಪೇಸ್ಟ್ನಲ್ಲಿ. ಅದೆಲ್ಲ ನೀಟಾಗಿ ಪೀಸ್ಗೆಲ್ಲ ಒಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಇದು ಸಹ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರುವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೀಸ್ಗೂ ಸಹ ಹಿಡಿಬೇಕಲ್ವ, ರುಬ್ಬೋದಕ್ಕೆ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ನಾನು. ಈ ಥರನೂ ಇದರಲ್ಲಿ ಪೀಸಲ್ಲಿ ಹಾಕ್ಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಅದೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇರಬೇಕು. ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡು ಆದಮೇಲೆ ಇದಕ್ಕೆ ನಾನು ಚಿಕನ್ ಮಸಾಲೆ ಹಾಕ್ಕೊತಾ ಇದ್ದೀನಿ. ಅರ್ಧ ಹಾಕ್ಕೊತಿದ್ದೀನಿ ಒಂದು ಪ್ಯಾಕೆಟಲ್ಲಿ ನಾನು. ಇದು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಯಾವುದೇ ಚಿಕನ್ ಮಾಡುವಾಗಲಿ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ.
ಇವಾಗ ಅದನ್ನು ಸಹ ಪೌಡ್ರ್ ಹಾಕಿದ್ವಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊತಿದ್ದೀನಿ. ನಿಮಗೇನಾದ್ರು ಜಾಸ್ತಿ ಅನಿಸ್ತು ಅಂತಂದರೆ ಆ ಪೇಸ್ಟ್ನ ಸಹ ಎತ್ತಿಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಪಲಾವು ರೈಸ್ ಬಾತ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಅದನ್ನ ಹಾಕಿ ಮಾಡೋದ್ರಿಂದ. ನಾನಿಲ್ಲಿ ಭಾಳ ಸಾಂಬಾರು ಮಾಡಬೇಕಲ್ವ ಎಲ್ಲ ಫುಲ್ ಹಾಕ್ಕೊಂಡು ಈ ಥರ ನೀರೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಜಾರ್ದು ಅದೆಲ್ಲ ಫುಲ್ ತೊಳೆದು ಈ ಥರ ಹಾಕ್ಕೊತಾ ಇದ್ದೀನಿ. ಮಸಾಲೆ ಏನು ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಕಂದರೆ ನಾವು ಎಣ್ಣೆಲಿ ಹುರಿದಿದ್ವಲ್ವ ಈ ಥರ ಒಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು. ಇದಕ್ಕೇ 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. ಯಾಕಂದರೆ ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ ಸ್ವಲ್ಪ ಆದಷ್ಟು, ಮತ್ತು ಚಿಕನ್ ಮಸಾಲ ಹಾಕಿದ್ವಿ ಅದರಲ್ಲೂ ಖಾರ ಇರುತ್ತೆ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕಲ್ವ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರಂಗಿದ್ರೆ ಅಲ್ವಾ ಸಾಂಬಾರು ಚೆನ್ನಾಗಿರೋ ಟೇಸ್ಟು, ಮುದ್ದೆಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ತಿಕ್ನೆಸ್ ಇದ್ದರೆ ಫ್ರೈ ಥರ ಆಗೋಗ್ಬಿಡುತ್ತೆ ಅದು. ಫ್ರೈ ಸಪ್ರೇಟ್ ಮಾಡ್ಕೊಂಡು ಈ ಥರ ನೀರು ಥರ ಮಾಡ್ಕೊತೀನಿ ಸಾಂಬಾರನ್ನ ನಾವು ಯಾವಾಗ್ಲೂ. ಈ ಥರ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ಬರ್ಸ್ಬೇಕು ಇದನ್ನು. ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ವಲ್ಲ, ಆದಷ್ಟು ನಾವು ಎಣ್ಣೆಗೆ ಹುರಿದಿರ್ತೀವಿ ಆದರೂ ಸಹ ಬೇಯೋದಿಲ್ವಲ್ಲ, ಒಂದು 4 ವಿಷಲ್ ಅಂತೂ ಕೂಗಿಸ್ಕೋಬೇಕು ಇದನ್ನು. ನೋಡಿ ಆ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಆ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಾಗಲೇ. ಈಗ ಇದನ್ನು 5 ವಿಸಿಲ್ ಬರ್ಸಿದ್ದೆ ನಾನು, ಸ್ವಲ್ಪ ಆಗಲೇ ಕಡಿಮೆ ಆಗ್ತಾ ಇದೆ. ಏರ್ ಫ್ರೆಷರೆಲ್ಲ ಹೋಗೋ ತನಕ ಚೆನ್ನಾಗೆಲ್ಲ ನಿಧಾನಕ್ಕೆ ತೆಗಿಬೇಕು, ಇಲ್ಲಾಂದ್ರೆ ಸಿಡಿಯೋ ಚಾನ್ಸಸ್ ಇರುತ್ತಲ್ವ. ಏರ್ ಫ್ರೆಷರೆಲ್ಲ ಹೋದ್ಮೇಲೆ ನಾನು ತೆಗಿತಾ ಇದ್ದೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಮನೆಯೆಲ್ಲ ಘಮ ಘಮ ಅಂತಿತ್ತು ಸಾಂಬಾರು ಮಾಡಿದಾಗ. ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ ಈಗ ಈ ಸ್ವಲ್ಪ ಇನ್ನೂ ನೀರು ಅಂದಿದೆ, ಸ್ವಲ್ಪ ಇನ್ನೂ ಮಸಾಲೆ ಆರಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಇನ್ನು ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಮುದ್ದೆಗಂತೂ ಸೂಪರಾಗಿತ್ತು ಇದು. ಪೀಸ್ ಬೆಂದಿದೆಯಲ್ಲ ಅಂತ ಒಂದು ಸತಿ ನೋಡಿಕೊಂಡು ಬೇಕಾದ್ರೆ ಇನ್ನೊಂದು ಸತಿ ಕುದ್ಕೋಬೋದು. ನಾನಿಲ್ಲಿ 5 ವಿಷಲ್ ಕೂಗಿಸಿರೋದ್ರಿಂದ ಪೀಸ್ ಆಗಲೇ ಬೆಂದಿತ್ತು. ನೋಡಿ ಎಷ್ಟು ತಿಕ್ನೆಸ್ ಇದೆ ಸಾಂಬಾರು ಅಂತಂದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ.